ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು BTV ಮತ್ತೆ ದಿವ್ಯಾ ವಸಂತ ಮಾತ್ರ. ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿಯೊಂದನ್ನ ತಂದಿದ್ದೀವಿ. ಸೊ ಅದು ಕೆಲವೇ ಕ್ಷಣಗಳಲ್ಲಿ ರಿಲೀಸ್, ನಾವು ಅದನ್ನ ಹೇಳ್ತೀವಿ. ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ, ಮೆಗಾ ಸುದ್ದಿ ಅದು. ನೀವಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ಹೇಳ್ತಿದ್ದೀನಲ್ಲ ಮೊದ್ಲೇ, ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಯಾವ ಇವೆಲ್ಲ ಏನಾಯ್ತು ಮಚ್ಚ? ದೀವರ ಪ್ರಸರ ಸೌರ್ಯ ಸಾರ ಅಥವಾ ಮದುವೆ ಬಾಹುಬಲಿ ಆಗ್ತಾರೆ ಅಂತಂದ್ರೆ ಒಂದು ಕಿಪ್ಪಿ ಚಿಂತಾಗ ಮಹಾಲಕ್ಷ್ಮಿ ನಾರ್ಮಲ್ ಆಯ್ತು, ಗರಿಬೇರೆ ಆಯ್ತು. ಹೇಗೋ ಎಲ್ಲ ಒಳ್ಳೇದಾಗಿದೆ, ಎಲ್ಲ ಸುಖಕರವಾಗಿದೆ. ಇಬ್ರು ಆರೋಗ್ಯವಾಗಿದ್ರೆ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ರೆ ಅಷ್ಟೇ ಖುಷಿ. ಕಂಗ್ರ್ಯಾಚುಲೇಷನ್ ಹೇಳುತ್ತಾ ನಮ್ಮ ನಿಶಾ ಮೇಡಮ್ ಅವ್ರನ್ನ ಸ್ವಲ್ಪ ಇಂಟ್ರೂವ್ ಮಾಡ್ಕೊಂಡು ಮಾತಾಡ್ಸ್ಕೊಂಬರೋಣ ಬನ್ನಿ. ಅವ್ರ ಓವರ್ ಆಕ್ಟಿಂಗ್ ಬಗ್ಗೆ ಒಂದೆರಡು ಮಾತು ಹಿತ ನುಡಿಗಳನ್ನ ಹೇಳ್ಕೊಂಡು ಮುಂದುವರ್ಸೋಣ ಬನ್ನಿ. ನಿಶಾ ಅವ್ರೆ, ಏನಕ್ಕೆ ನೀವ್ ಎಲ್ಲದಕ್ಕೂ ದುಂಡಿಂಗ್ ಮಾಡ್ಕೊಂಡು ಹೇಳ್ತೀರಾ? ಯಾಕಂಗ್ ಹೇಳ್ತೀರಿ ಸುಮ್ನೆ ನೀವು? ಅಲ್ಲಿ ಏನಾಗೈತೆ? ಖುಷಿಯಾಗಿರೋ ಕ್ಷಣ ಅದು, ಅದಕ್ಕೆ ಹೇಳ್ತಿದ್ ದುಂಡು ಹಂಗ್ ಮಾಡ್ಕೊಂಡು. ಅವಳು ಗೊತ್ತಾಯ್ತಾ ಅವಳಿಗೆ? ಅವಳಿಗೆ ಗೊತ್ತಾಯ್ತಾ ಅಕ್ಕ? ಅವ್ರಿಗೆ ಗೊತ್ತಾಗ್ದಾನೆ ಹೆಂಗಕ್ಕ ಡೆಲಿವರಿ ಆಯ್ತದೆ? ಏನ್ ಮಾತೊಂದು ಮಾತಾಡ್ತೀಯ ಅಕ್ಕ? ನೀನೇನ್ ತಿಳಿದು ಮಾತಾಡ್ತೀಯ, ತಿಳಿದೇ ಮಾತಾಡ್ತೀಯ? ಒಂದು ಅರ್ಥ ಇದೆಯಲ್ಲ ಅಕ್ಕ. ಅಯ್ಯೋ, ಆ ಖುಷಿ ಕ್ಷಣದಲ್ಲಿ ನಿನ್ಗೆ ಮಾತು ಬತ್ತಲ್ವೋ, ಇಲ್ಲ ನೀನ್ ತಿಳಿದೇನೆ ಮಾತಾಡ್ತಿದ್ಯೋ? ಅವ್ರಿಗೆ ಗೊತ್ತಾಗೆ ಕಣಕ್ಕ ಡೆಲಿವರಿ ಆಗೋದು. ಯಾಕಕ್ಕ ನೀನ್ ಹಿಂಗೆ? ಅಣ್ಣ ನೀವ್ ವಿಡಿಯೋ ಮಾಡ್ತಿದ್ರಲ್ವಾ, ಅದಕ್ಕೆ ನಾನು ಈ ತರ ಎಲ್ಲ ಓವರ್ ಆಕ್ಟಿಂಗ್ ಎಲ್ಲ ಮಾಡೋದು ನಾನು ಅಲ್ವಾ ಅಂತ ಹೇಳ್ತಿರೋದು ನೀವಲ್ವಾ ಅಣ್ಣ? ನಾರ್ಮಲ್ ಡೆಲಿವರಿ ಮಾಡ್ಕೊ ಬಂದಿದ್ದಿಲ್ಲ ಮಧು, ಎಷ್ಟು ಸ್ಟ್ರಾಂಗ್ ನೀನು. ನಿನ್ಗೆ ನಿಜವಾಗ್ಲೂ ಬುದ್ಧಿ ಇಲ್ವಾ? ನೀನ್ ಬುದ್ಧಿ ಇಲ್ದಿರೋಳ ಆಕ್ಟ್ ಮಾಡ್ತೀಯ. ಗೊತ್ತಿಲ್ಲ ಕಣಕ ಏನ್ ಎಷ್ಟು ಸ್ಟ್ರಾಂಗ್ ನೀನು. ನಾರ್ಮಲ್ ಡೆಲಿವರಿ ಅವ್ರು ಮಾಡ್ಕೊಂಡ್ ಬಂದಿರೋದಿಲ್ಲ ಕಣಕ. ಅದು ಏನು ಅಂತ ಮಾತಾಡ್ತೀಯಕ್ಕ ನೀನು? ಏನೋ ನಿನ್ಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ ಎಷ್ಟು ಸ್ಟ್ರಾಂಗ್ ನೀನು ಅಕ್ಕ. ಅದು ನಾರ್ಮಲ್ ಡೆಲಿವರಿ ನಾರ್ಮಲ್ ಆಗೇ ಆಗೋದು ಕಣಕ್ಕ. ಅದು ಸ್ಟ್ರಾಂಗು ವೀಕು ಅಂತೆಲ್ಲ ಕೇಳಲ್ಲಕ್ಕ. ಏನಕ್ಕ ನೀವು ಪಾಪ ಏನೋ ಮಾತಾಡ್ತೀರಿ. ಹೆಂಗೋ ಡೆಲಿವರಿ ಆಗಿದೆ, ಚೆನ್ನಾಗಿದೆ, ಆರೋಗ್ಯವಾಗಿದ್ದಾರೆ ಇಬ್ರು, ಅಷ್ಟೇ ಸಾಕು ಕಣಕ್ಕ. ಒನ್ ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಅಕ್ಕ. ನೀನ್ ಸ್ವಲ್ಪ ಓವರ್ ಆಕ್ಟಿಂಗ್ ಬಿಡಕ್ಕ, ಅದಷ್ಟೇ ಕೇಳ್ಕೊಳ್ಳೋದು ನಾವು. ಕರ್ನಾಟಕ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ನಮ್ಮ ಕರ್ನಾಟಕಕ್ಕೆ ಮಹಾಲಕ್ಷ್ಮಿ ಹುಟ್ಟಿ ಬಂದಳು. ಜಾಸ್ತಿ ಜನ ಅನ್ಕೊಂಡಿದ್ರಿ ಕಲ್ಕಿ ಹುಟ್ಟಿ ಬರ್ತಾನಂತೇಳಿ. ಇಲ್ಲ, ಅದು ಸುಳ್ಳಾಯ್ತು. ಈಗ ಮಹಾಲಕ್ಷ್ಮಿ ಹುಟ್ಟಿ ಬಂದಿದ್ದಾಳೆ. ಈಗ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಲಕ್ಷ್ಮಿ ಬಂದಿದೆ ನಮ್ಮ ಮನೆಗೆ. ಆ ಕ್ಷಣದಲ್ಲಿ ತಾಯಿಯ ಕಣ್ಣೀರು ನೋಡ್ತಿರ್ಬೋದು, ನೀವು ತಾಯಿಯ ಖುಷಿ ನೋಡ್ತಿರ್ಬೋದು, ತಾಯಿಯ ಮಗಳು ಪ್ರೀತಿ ನೋಡ್ತಿರ್ಬೋದು. ಮತ್ತು ಇನ್ನೊಂದು ಖುಷಿ ಸುದ್ದಿ ಏನಂದರೆ ನಮ್ಮ ಕರ್ನಾಟಕಕ್ಕೆ, ಅದು ಶ್ರಾವಣದಲ್ಲಿ ಮಹಾಲಕ್ಷ್ಮಿ ಹುಟ್ಟಿ ಬಂದಳು. ಸಂತು ಇಂತು ನಮ್ಮ ಮದುವಕ್ಕಂಗ್ ಡೆಲಿವರಿ ಆಗೋಯ್ತು. ನಾವ್ ಅನ್ಕೊಂಡಿದ್ದೋ ಕಲ್ಕಿ ಬರ್ತಾನೆ ಅಂತ, ಇಲ್ಲಿ ನೋಡ್ರೆ ಮಿಲ್ಕಿ ಬಂದ್ಬಿಟ್ಟವಳೆ. ಲೋ ಚಪ್ರಿ ನನ್ನ ಮಗನೇ, ಏನಾತ? ಯಾಕೆ ಹಿಂಗ ಆಡ್ತಾ ಇದೆಯೋ? ಕಲ್ಕಿ ಎಲ್ಲ ಬಂದಿರೋದು ಮಿಲ್ಕಿ. ಅಯ್ಯ ಕೊಂಗ, ವಿಷಯ ಏನ್ ಕರೆಕ್ಟ್ ಆಗಿ ಹೇಳು. ಕೊಂಗ್ನಂಗ ಆಡ್ಬೇಡ, ಕೊಂಗ್ ನನ್ ಮಗನೇ. ಅಯ್ಯ ನಿನ್ನ ವಿಷಯ ಗೊತ್ತಿಲ್ವಾ? ಮಧು ಕೊಡಕ್ಕೆ ಹೆಣ್ಮಗುಗಳು ಆಗಿರೋದು. ಹೆಣ್ಮಗು ಕಲಿಯುಗ ಉಳಿತು. ಡುಂಪ ಅಪ್ಪ ಡುಂಪ ಅಪ್ಪ ಡುಂಪ ಅಪ್ಪ ಡುಂಪ ಅಪ್ಪ ಡುಂಪ ಅಪ್ಪ. ಮಗ ಗುಡ್ ನ್ಯೂಸ್. ಎಂತದ? ಕಲಿಯುಗ ಉಳಿತು ಮಾರ, ಕಲ್ಕಿ ಹುಟ್ಲ ಮಾರ. ಸಮ ಹೇಳಿ ಸಾಯಿ ಮಾರ. ಎಂತ ನಿಂಗ್ ವಿಷಯ ಗೊತ್ತಿಲ್ದ? ಮಧುಗೌಡ ಹೆಣ್ಮಗು ಮಾರ. ಹಾಕ್ರೋ ಸ್ಟೆಪ್. ನಮ್ಮ ಯಜಮಾನ್ರು ಪಾಪುದು ಫೋಟೋ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ 3Dಗೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಬಂದಿದ್ದೀನಿ, ನಿಮ್ಗೂ ಹೇಳ್ತಾ ಬಂದಿದ್ದೀನಿ, ಪಾಪು ಯಾರ ತರ ಇದೆ ಅಂತಂದೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಬಂದಿದ್ದೀರಿ. ಸೊ ಇವಾಗ ಕಲ್ಕಿನ ತೋರ್ಸೋ ಸಮಯ ಬಂದಿದೆ. ಸೊ ದಯವಿಟ್ಟು ಹಾರ್ಟ್ ಪೇಷಂಟ್ ಇದ್ದರು, ಲೋ BP ಇದ್ದರು, ಹೈ BP ಇದ್ದರು, ದಯವಿಟ್ಟು ಇದನ್ನ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಕಲ್ಕಿ ಆ ತರ ಇದ್ದಾನೆ, ಅದಕ್ಕೆ ಈಗ ತೋರ್ಸೋ ಸಮಯ ಬಂತು.
ಯಾರ್ಯಾರಿಗೆ ಹೇಳಿ ಜೋರ್ ಇಡ್ತು ಕರೆಕ್ಟಾಗಿ ಹೇಳಿ. ಬೇಬಿ ನೋಡು ಪಾಪು ಫೋಟೋ. ಬೇಬಿ ಯಾಕೋ ಹೇಳ್ ಬರಗೈತಡಿ ಹೋಗ್ಬಿಟ್ ನಾನು. ನಿನ್ನ ಮುಗ್ದಾಗ ನನಗೆ ಎಂಡಿ. ಗಾಯ್ಸ್ ಇವಾಗ ತಾನೇ ಕಾಲೇಜ್ಗೆ ಹೋಗೋಣ ಅಂತ ರೆಡಿಯಾಗಿ ಈಚೆ ಬಂದು ಫೋನ್ ನೋಡ್ತೀನಿ, ಕಾಲೇಜ್ ಇಲ್ವಂತ ಇವತ್ತು. ಮದ್ದು ಹಾಕೊಂಡು ಡೆಲಿವರಿ ಅಲ್ವಾ, ಕಾಲೇಜ್ ರಜಾ ಕೊಟ್ಬಿಟ್ಟವ್ರು ನಮ್ಗೆ. ನಿಮ್ಗೂ ರಜಾನ ಗ್ರೂಪ್ ಓಪನ್ ಮಾಡಿ ಮೆಸೇಜ್ ನೋಡಿ ಫಸ್ಟ್. ಇವತ್ತು ಮಧುಗೌಡದು ಡೆಲಿವರಿ ಇದೆ ಅಂತ ಆಫೀಸ್ ರಜೆ ಇರುತ್ತೆ ಅನ್ಕೊಂಡೆ. ಬೆಳಿಗ್ಗೆ ಎದ್ದು ನಮ್ಮ ಮ್ಯಾನೇಜರ್ ಕಾಲ್ ಮಾಡ್ಬೇಕಾ ಆಫೀಸಿಗೆ ಇನ್ನೇ ಯಾಕೆ ಬಂದಿಲ್ಲ ಅಂತ. ಯಾರು ಬಕ್ರ ಆದ್ರಪ್ಪ, ನಾನು ರಜೆ ಇರುತ್ತೆ ಅನ್ಕೊಂಡೆ. ಗುಡ್ ಈವ್ನಿಂಗ್ ವಿಜಯ್. ಸರ್ ಆರಾಮದಿರಿ? ಥ್ಯಾಂಕ್ ಯು. ಸರ್ ಮಧುಗೌಡ ಅವರಿಗೆ ಹುಡುಗಿ ಹುಟ್ಟೈತಲ್ರಿ ಸರ್, ಮತ್ ನೀವ್ ಇನ್ನೂ ಗೌರ್ಮೆಂಟ್ ರಜೆನ ಕೊಟ್ಟಿಲ್ರಿ. ನಮ್ ಯೂತ್ಸ್ ಎಲ್ಲ ಬೇಜಾರಾಗ್ ಕೂತಾರ. ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯಂಗ್ಸ್ಟರ್ಸ್ ಎಮೋಷನ್ಸ್ ವಿಲ್ ಬಿ ವೆರಿ ಟು ಹೈ. ಅದಕ್ಕ ಕೇಳಾಕತ್ತನ್ ಸರ್. ಹಂಗಾರ ಎಲ್ಲಾ ಹುಡುಗರಿಗೆ ಹೇಳಿಲ್ರಿ ಇವತ್ ಗೌರ್ಮೆಂಟ್ ರಜೆ ಐತೆ ಅಂತ ಹೇಳಿ? ಗುಡ್ ಲಕ್, ಬೆಸ್ಟ್ ವಿಶಸ್ ಟು ಯು. ಓಕೆ ಸರ್, PM ಅವ್ರಿಗೂ ಹೇಳ್ಬೇಕು ಸರ್. ಇಡ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಓಕೆ ಸರ್. हेलो मोदी जी, वो हमारा मधु गौड़ा को हुडगी पैदा हुआ है. बहुत आनंदित होंगे. हाँ जी, होंगे होंगे. मेरी तरफ से आपको, आपकी पूरी टीम को, नम टीम के बहुत बहुत बधाई. हमें नहीं सर, उसका हस्बैंड को बोलना चाहिए. और सबको मेरी तरफ से अभिनंदन कह दीजिए. हाँ ಹೇಳ್ತೀನಿ सर. और हो सके उतना जल्दी मैं आप सबको रूबरू में भी बधाई दूंगा. ಇದೇನಪ್ಪ ಇದು ರೂಮ್ ನಾಗ ಬಿಡಿತೀನಿ ಅಂತಾರೆ. ಓಕೆ ಓಕೆ सर. सर हमारा एक रिक्वेस्ट है जी, वो नवंबर 14 को चिल्ड्रंस डे है, उसे अगस्त 24 को करना जी. बहुत बहुत शुभकामनाएं और बहुत बहुत बधाई. ओ थैंक यू सर, थैंक यू सर. कैन आई पुट द कॉल सर? ओके, नमस्कार. ओके सर, थैंक यू सर. ಕಲ್ಕಿ ಬರ್ತಾ ಇದ್ದಾನೆ ಕಣ್ರು. ಸುಮ್ಮನೆ ಒಂದು ಆಡಿಯೋ ಕ್ಯಾಪ್ಚರ್ ಮಾಡಿದೆ. ನಂದು ಪಾಪದು ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾರಲ್ಲ, ಅವಾಗ ಸೌಂಡ್ ಬರುತ್ತಲ್ಲ, ಸೊ ಅದನ್ನ ಬೇಕಾದ್ರೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ ನಿಮಗೋಸ್ಕರ. ಯಾರೋ ಅದು ಮಳೆ ಹೊಡಿತಿರೋದು ನಿಲ್ಸಿ ನನ್ನ ಮಗುದ ಸೌಂಡ್ ಕೇಳಬೇಕು. ಮಗುವಿನ ನಾಮಕರಣಕ್ಕೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಬರುವ ಸಾಧ್ಯತೆ ಇದೆ. ಜೂನಿಯರ್ ಅಮುಕು ಡುಮುಕು ಕಮ್ಮಿಂಗ್ ಸೂನ್. ಏನೋ ಹೊಟ್ಟೆ ಒಳಗಡೆ ಮೈನಿಂಗ್ ಮಾಡೋ ಸೌಂಡ್ ಕೇಳಿ ಬರ್ತಾ ಇದೆ. ಮ್ಯಾಮ್, ನಿಮ್ ಡೆಲಿವರಿ ಇದ್ದಾಗ ಸ್ಕೂಲ್ಗೆ ರಜೆ ಕೊಡ್ತಾರಾ? ಬರೀ ಇಂತದೆಯ. ಇವೆಲ್ಲ ವರ್ಡ್ಸ್ ನಂದಲ್ಲ, ಅವ್ರ ವಿಡಿಯೋಸ್ಗೆ ಬಂದಿರೋ ಕಮೆಂಟ್ಸ್. ಜನ ಇಷ್ಟು ಬ್ರೂಟಲ್ ಆಗಿ ಕಮೆಂಟ್ಸ್ ಹಾಕ್ತಿದಾರಪ್ಪ ಅಂತಂದ್ರೆ ಇವ್ರು ಎಷ್ಟು ಇರಿಟೇಟಿಂಗ್ ಆಗಿ ವಿಡಿಯೋಸ್ ಮಾಡಿ ಕಂಟೆಂಟ್ ನ ತೋರಿಸ್ತಿದ್ದಾರೆ ಜನಕ್ಕಂತ. ತಪ್ಪಲ್ಲ, ಎಲ್ಲರಿಗೂ ಒಂದ್ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ತಾಯಿ ಆಗ್ತಿದ್ದೀನಿ ಅನ್ನೋ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಜಗತ್ತಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ತಾಯಿ ಆಗ್ತಾರೆ, ತಾಯಿ ಆಗ್ಲೇಬೇಕು, ಅದನ್ನ ಸೆಲೆಬ್ರೇಟ್ ಮಾಡ್ಲೇಬೇಕು, ಅದು ಒಳ್ಳೆ ವಿಚಾರನೇ. ಬಟ್ ಸೆಲೆಬ್ರೇಟ್ ಮಾಡ್ತಾನೆ 9 ತಿಂಗಳು ಪ್ರೆಗ್ನೆನ್ಸಿಗೆ 9,000 ವಿಡಿಯೋ ಮಾಡಿ ಹಾಕೋದು ಒಂದ್ ಸ್ವಲ್ಪ ಆಡ್ ಅನ್ಸುತ್ತೆ. ಬಟ್ ಇದು ನನ್ನ ಒಪಿನಿಯನ್. ಕ್ರಿಟಿಸಿಸಮ್ ಮಾಡೋದ್ ತಪ್ಪಲ್ಲ, ಬಟ್ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ನೋಡೋಣ ಏನ್ ತಿದ್ಕಂತಾರ ಇಲ್ವೋ ಗೊತ್ತಿಲ್ಲ. ಬಟ್ ಕಮೆಂಟ್ಸ್ ಅಂತೂ ಒಂದೊಂದು ಹೇಳ್ಬಾರ್ದು. ಅದನ್ನ ಈ ತರ ಕಮೆಂಟ್ಸ್ ಮಾಡಕ್ ಹೋಗ್ಬೇಡ್ರಿ, ಅವ್ರಿಗೂ ಹರ್ಟ್ ಆಗುತ್ತೆ. ಬಟ್ ಅಂದ್ರೂ ಫನ್ನಿ ಆಗಿತ್ತು. ಥ್ಯಾಂಕ್ ಯು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.